ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಬೆಂಗಳೂರು ಅಂದರೆ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈವೇಲಿ ಬರುತ್ತೆ. ನಮ್ಮ ಮನೆಯಿಂದ ಬರೀ 10 ಮಿನಿಟ್ಸ್ ಇದೆ ಅಷ್ಟೇ. ಲಕ್ಸುರಿಯಸ್ ಶಾಪಿಂಗ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಬಟ್ ನಾನಿವತ್ತು ಶಾಪಿಂಗ್ ಮಾಡಲಿಕ್ಕೆ ಬಂದಿಲ್ಲ. ನಾನಿವತ್ತು ನೋಡಲಿಕ್ಕೆ ಬಂದಿರೋದು ಮಿಸ್ಟರ್ ಮುರಳಿ ಅವ್ರದ್ದು ಬಗೀರಾ ಮೂವಿ, ಕನ್ನಡ ಮೂವಿ. ತುಂಬಾ ಎಲ್ಲ ಜನರು ರಿವ್ಯೂಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಥ್ರಿಲ್ಲಿಂಗ್ ಮೂವಿ ಚೆನ್ನಾಗಿದೆ, ನೋಡಬೇಕು ಅಂತ ಹೇಳ್ಬಿಟ್ಟು. ಸೊ ನಂಗೆ ಟೈಮ್ ಇರಲಿಲ್ಲ ಬರಲಿಕ್ಕೆ. ಸೊ ಇವತ್ತು ಏನೋ ಟೈಮ್ ಆಯಿತು, ನಿನ್ನೆ ಟಿಕೆಟ್ ಬುಕ್ ಮಾಡಿದ್ದೆ, ಇವತ್ತು ಬಂದಿದ್ದೀನಿ. ನಾನು ನೋಡಿಬಿಟ್ಟು ರಿವ್ಯೂ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆ ಇದರ ಅಡ್ರೆಸ್ ಎಲ್ಲ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಮಾತಾಡ್ತೀಯಲ್ಲ ಯೂಟ್ಯೂಬಲ್ಲಿ, ಮತ್ತೆ ಅದಕ್ಕೆ ಇಲ್ಲಿ ಕಂಪನಿ ಬೇಕು ಯೂಟ್ಯೂಬ್ ಮಾಡ್ಬೇಕಾದ್ರೆ ಯಾರಾದ್ರೂ ಅಂತ. ಇವಾಗ ಎಲ್ಲಿ ಹೋಗ್ತಿರೋ ಜನ? ಮಾಲ್ ಆಫ್ ಏಷ್ಯಾ. ಅದೇ ಮಾಲ್ ಆಫ್ ಏಷ್ಯಾದಲ್ಲಿ ಮೂವಿ ಇರುತ್ತೆ ಇವಾಗ. ಬಗೀರಾ ಮೂವಿಗೆ ಹೋಗ್ತಿದ್ದೀವಿ ಇವಾಗ. ರಿವ್ಯೂ ಹೇಗಿದೆ ಅಂತ ಬಂದ್ಬಿಟ್ಟು ನೋಡ್ಬಿಟ್ಟು ಬಂದು ಹೇಳ್ತೀವಿ. ನಾನು ಡ್ರೈವ್ ಮಾಡ್ತೀನಿ ಆಯ್ತಾ, ವಾಶ್ ಆದ್ಮೇಲೆ. ನಂದು ಫೋನ್ ತಗೊಂಡು ಬಂದಿದ್ದೀನ. ಯಾವ್ದತ್ತು ಮೂವಿದು ಪೇಮೆಂಟ್ ಆಗಿದೆ ಜಾನು. ಇವಾಗ ಕಾರ್ ವಾಶ್ ಇದ್ರೆ ನೀನು ಮಾಡಬೇಕು ಆಯ್ತಾ, ಅವಾಗ ಈಕ್ವಲ್ ಆಗ್ತದೆ. ಫಸ್ಟ್ ಅಲ್ಲ ನೀನು ಹೇಳಿದ್ದೆಲ್ಲ ಜಾನು, ಇದಕ್ಕೂ ಕರ್ಕೊಂಡು ಹೋಗ್ತೀಯ ಅಂತ ಶಾಪಿಂಗಿಗೆ 12:10ಗೆ. ಇವತ್ತು ಆಫೀಸ್ಗೆ ಹೋಗಿದ್ರೆ ರಜೆ ಅಲ್ಲ, ಹೋಗೋಣ ಗ್ಯಾರಂಟಿ. ಎಲ್ಲಿಗೆ ಹೋಗೋದು ಶಾಪಿಂಗಿಗೆ? ಜೂಡಿಯೋ ಹಾಂ, ಬ್ರ್ಯಾಂಡ್ ಅಂತ ಬೇಕಂತಿಲ್ಲ, ಚೆನ್ನಾಗಿದ್ರೆ ಯಾವ್ದಾಗ್ತದೆ ಇಷ್ಟ ಆಗ್ಬೇಕು. ನಿಂಗೆ ಹೇಗೆ ಅನಿಸ್ತಿದೆ ಜನ ನಾನು ಮತ್ತೆ ಯೂಟ್ಯೂಬ್ ಇವಾಗ ಮಾಡ್ತಿರೋದು? ಅಲ್ಲ ಹೇಗೆ ಅಂತ ಆಯ್ತು, ನಿನ್ನದು ವಿಡಿಯೋ ನೋಡಿದ್ಯಲ್ಲ, ಚೆನ್ನಾಗಿ ಬಂತ? ಅಪ್ಪ ಮಕ್ಕಳಿಲ್ಲದೆ ಇಬ್ರು ಹೋಗ್ತಿರೋದು. ನಿಂಗೆ ಹೇಗೆ ಆಗ್ತಿದೆ, ಫೀಲ್ ಆಗ್ತಿದೆ ಮಕ್ಕಳಿಲ್ಲದೆ? ಮಿಸ್ ಮಾಡ್ತಾ ಇದ್ದೀನಿ. ಯಾರನ್ನು? ಚಿಕ್ಕವಳನ್ನ? ದೊಡ್ಡವಳಕ್ಕೆ ನಾನು ಹೇಳ್ಬಿಟ್ಟೆ ಬಂದಿರೋದು. ಮತ್ತೆ ಅವಳು ಸ್ಟೇಟಸ್ ಎಲ್ಲ ಹಾಕಿ ಆದ್ಮೇಲೆ ನೋಡಿ ಬೇಜಾರು ಮಾಡೋದಕ್ಕಿಂತ ನಾನು ಅದಕ್ಕೆ ಫಸ್ಟ್ ಹೇಳಿದ್ದೆ ಅವಳ ಹತ್ರ. ಚಿಕ್ಕವಳದು ಗೊತ್ತಿಲ್ಲ, ಚಿಕ್ಕವಳಿಗೆ ಒಂದ್ಸಲ ಸ್ಟೇಟಸ್ ತೋರಿಸಿದ್ರೆ ನೀ ಅಂತ ಮಾಡ್ತಾಳೆ ಒಂದ್ಸಲ, ಆಮೇಲೆ ಸರಿ ಆಗ್ತಾಳೆ ಅಷ್ಟೇ. ಅವಳದು ಪ್ರಾಬ್ಲಮ್ ಇಲ್ಲ, ಇರೋದು ಪ್ರಾಬ್ಲಮ್ ದೊಡ್ಡವಳ್ದೆ. ಅದಕ್ಕೆ ಹೇಳ್ಬಿಟ್ಟೆ ಮತ್ತೆ. ಅಮರನ್ನು ಹೋಗುವಂತ ಇದ್ವಿ, ಬಟ್ ಏನೋ ಅದು ಕನ್ನಡದಲ್ಲಿ ಇರಲಿಲ್ಲ, ಹಿಂದಿಯಲ್ಲಿ ಇತ್ತು. ಬಟ್ ಆ ಟೈಮಿಂಗ್ ಅಡ್ಜಸ್ಟ್ ಆಗಿರಲಿಲ್ಲ. ಇವಾಗ ನಾವು 12:10 ಶೋಗೆ ಹೋಗ್ತಿರೋದು. ಅದು ಮನೆಯಿಂದ ಸ್ವಲ್ಪ 10 ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸ್ ನಮ್ದು ಮಾಲಿಗೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಾಲ್ ಆಫ್ ಏಷ್ಯಾ ಅಂತೂ ತುಂಬ ಎಲ್ಲ ಮಾಲ್ಗಿಂತ ಚೆನ್ನಾಗಿರ್ತದೆ ಅಲ್ವಾ, ಬೇರೆ ಮಾಲ್ಗಿಂತ. ಅದು ಇದಿತ್ತಲ್ಲ ಒರೇನ್ ಮಾಲ್, ಅದಕ್ಕಿಂತ ದೊಡ್ಡದಿದ. ಇಲ್ಲೆಲ್ಲ ಬ್ರ್ಯಾಂಡ್ಸ್ ಇದೆ, ಎಲ್ಲ ಬ್ರ್ಯಾಂಡ್ಸ್ ಸರ್. ಹೌದು, H&M ಅವಳಿಗೆ ಸಾನನಿಗೆ ಬರ್ಡೇಗೆ ಹೋಗಿದ್ದೆ. ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಇಲ್ಲೇ ಇರುತ್ತೆ ಒಂದು ಪ್ಲೇಸ್ ಅಲ್ಲಿ ಬೆಂಗಳೂರಲ್ಲಿ. ಏನು ಗೊತ್ತಾ, ನಂಗೆ ಅದು ಯೂಟ್ಯೂಬ್ಗೆ ಮೈಕ್ ಒಂದು ತಗೊಳ್ಬೇಕು, ಒಂದು ಆರ್ಡರ್ ಮಾಡ್ತಿದ್ದನು. ಅದು ಯಾಕಂದ್ರೆ ಕ್ಲಾರಿಟಿ ಬರಲ್ಲ ನಾವು ವಾಯ್ಸ್ ಮಾತಾಡ್ತಾ ಇರೋದು. 2 ತಗೋಬೇಕು, ಒಂದು ನಾನು ಮಾತಾಡೋಕೆ, ಒಂದು ಇವಾಗ ನನ್ನ ಅವ್ರದ್ದು ಫ್ರೆಂಡ್ಸ್ ಹತ್ರ ಕೂಡ ಹೇಳ್ತೀನಲ್ಲ. ಇನ್ನು ಯೂಟ್ಯೂಬಿಗೆಲ್ಲ ನಾವು ಒಂದೊಂದು ಒಳ್ಳೊಳ್ಳೆ ಪ್ಲೇಸಿಗೆ ಹೋಗ್ಬೇಕು, ಆ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು, ಗೇಮ್ಸ್ ಆಡಬೇಕು, ಪಾಟ್ಲಕ್ ಮಾಡಬೇಕು. ಆ ರೀಸನಿಗೆ ಅದ್ರ ಒಟ್ಟಿಗೆ ಮೀಟ್ ಆಗ್ತೀವ. ಅದಕ್ಕೆ ನಾನೊಂದು ಹಾಕ್ಬೇಕಾದ್ರೆ ಅವ್ರಿಗೊಂದು ಕೊಟ್ಟಿರ್ತೀನಿ. ಅದು ನೀನು ನನ್ನ ಜೊತೆ ಇರ್ಬೇಕಾದ್ರೆ ನಿಂಗೊಂದು ಕೊಟ್ಟಿರ್ತೀನಿ. ಅಲ್ಲ ಏನದು ಸ್ಪೆಷಲ್ ಏನು ಮಾಲ್ ಆಫ್ ಏಷ್ಯಾದು? ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಒಂದೇ ಮಾಲ್ ಅಲ್ಲಿ ಇರೋದು. ವೆರಿ ರೇರ್. ಇನ್ನೂ ಸ್ವಲ್ಪ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇನ್ನೂ ಬರಬೇಕು, ಕಮಿಂಗ್ ಸೂನ್ ಅಲ್ಲಿ. ಈ ಮಾಲ್ ಆಫ್ ಏಷ್ಯಾದಲ್ಲಿ ಅದು ಸ್ಪೆಷಾಲಿಟಿ. ಅಲ್ಲ ನೀನು ಅನ್ಕೊಂಡಿದ್ಯಲ್ಲ ಆಫೀಸ್ ಇದು ನಮ್ದು ಕೂಡ ಔಟ್ಲೆಟ್ ಅಲ್ಲಿ ನಾನು ಮಾಡೋಣ ಅಂತ, ಅದೇನಾಯ್ತು ಪ್ಲಾನ್? ಸ್ವಲ್ಪ ದಿವಸ ಬಿಟ್ಟು ಮಾಡುವ ಅಂತ ಪ್ಲಾನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಸ್ಪೇಸ್ ಅವೈಲಬಿಲಿಟಿ, ಪಾರ್ಕಿಂಗ್ ಇದು ಅಲ್ಲ ಅಲ್ಲಿತ್ತಲ್ಲ ಮೇಲೆ 3rd ಫ್ಲೋರ್ ಅಲ್ಲಿ ಎಲ್ಲ ಫುಲ್ ಖಾಲಿ ಇತ್ತಲ್ಲ. ಓಪನ್ ಆಗಿಲ್ಲ, ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ. ಅದೆಲ್ಲ ಯಾವಾಗಲೇ ಬುಕ್ಕಿಂಗ್ ಆಗಿದೆ, ಬುಕ್ಕಿಂಗ್ ಫುಲ್ ಇದೆ. ಇವತ್ತು ಮ್ಯಾಚಿಂಗ್ ಆಗಿದ್ದೀವಿ.
ಹೇಳಿದಲ್ಲ ಏನು? ಇದರಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅಟ್ ಪ್ಲೇಸ್ ಅಲ್ಲಿ ಇದೆ. ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ನೀನು ಹೋದ್ರೆ ಆಲ್ ದಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇರೋದು. ಇನ್ನೂ ಬರ್ಬೇಕಷ್ಟೇ. ಇನ್ನು ಯಾವ ವೆರಿ ರೇರ್ ದುಬೈ ಮಾಲ್ ಅಲ್ಲ ಆ ಥರ ಇರೋದು. ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇರೋದು. ಒಂದ್ಸಲ ಕ್ಲೋಸ್ ಮಾಡಿದ್ರಲ್ಲ ಇದು ಯಾವುದು ಇದೆ ಕ್ಲೋಸ್ ಪಾರ್ಕಿಂಗ್ ಇಶ್ಯೂ ಆದದಕ್ಕೆ ಅದಕ್ಕೋಸ್ಕರ ರೆಕ್ಟಿಫೈ ಮಾಡಿದ್ರು. ಕ್ಲೋಸ್ ಮಾಡಿದ್ರು. BBMP ಅವ್ರು ಮಾಡಿರೋದ? ನಾನಿವಾಗ ಮಾಲ್ ಆಫ್ ಏಷ್ಯಾ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡಲಿಕ್ಕಾಗಲ್ಲ, ಯಾಕಂದರೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ. ಬರೀ ಮೂವಿಗೆ ಬಂದಿರೋದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ ಮಾಡ್ತಿರೋದು. ಬಟ್ ಇದರ ಬಗ್ಗೆ ಇಲ್ಲಿ ಈ ಮಾಲ್ ಸ್ಪೆಷಲ್ ಏನಂದರೆ ಇದೊಂದು ಯೂನಿಕ್ ಮಾಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಒಂದು ಕಡೆ ಬಂದರೆ ನಿಮಗೆ ರೆಸ್ಟೋರೆಂಟ್ ಇದೆ, ಇಲ್ಲ ಅಂದರೆ ಮಕ್ಕಳಿಗೆ ಫನ್ ಆ್ಯಕ್ಟಿವಿಟಿ ಆಗಿರ್ಬೋದು, ಇಲ್ಲಾಂದರೆ ಫ್ಯಾಷನ್ ಆಕ್ಸೆಸರೀಸ್, ಇಲ್ಲಾಂದರೆ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲ್ಲ ಇಂಟರ್ನ್ಯಾಷನಲ್ ಅಥವಾ ಡೊಮೆಸ್ಟಿಕ್ ಲಕ್ಸುರಿ ಬ್ರ್ಯಾಂಡ್ಸ್ ಎಲ್ಲನೂ ಇಲ್ಲಿದೆ. ಸೊ ಒಂದೇ ಕಡೆ ನೀವು ಶಾಪಿಂಗ್ ಮಾಡ್ಕೋಬೋದು. ನಿಂದು ಬರ್ತಿದ್ದು ಕಾರು. ಹೌದಾ, ಅದರದೊಂದು ವಿಡಿಯೋ ಮಾಡಬೇಕಿತ್ತಲ್ಲ. ನಾನು ಇವಾಗ ಏನು ಮಾಡ್ತೇನೆ ಗೊತ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಫೋನಲ್ಲಿ ಇದಿರ್ತದಲ್ಲ ವಿಡಿಯೋಸ್ ಎಲ್ಲ, ಓಲ್ಡ್ ವಿಡಿಯೋಸ್ ಎಲ್ಲ, ಇದರಲ್ಲಿ ಸ್ಪೇಸ್ ಬೇಕಂದ್ರೆ ಅದೆಲ್ಲ ವಿಡಿಯೋಸ್ ಅನ್ನು ಒಂದು ಲೈಫ್ ಇಸ್ ಎ ಸೆಲೆಬ್ರೇಷನ್ ಅಂತ ನಿನ್ನೆ ಇವರು ಹೇಳಿದ್ರು, ಅದನ್ನ ಆ ಥರ ಟೈಟಲ್ ಕೊಡು. ಆಮೇಲೆ ಇದು ಏನೆಲ್ಲ ಇದೆ ಅದೆಲ್ಲ ಕ್ಲಿಯರ್ ಮಾಡಿಬಿಡ್ತೇನೆ ಅಂತ, ಫೋನಲ್ಲಿ ಇರೋದೆಲ್ಲ ಹಾಕ್ಬಿಟ್ಟು ಎಲ್ಲ ಒಂದೇ ಸಲ ಹಾಕಿ ಒಂದೆರಡು ಪಾರ್ಟ್ ಆ ಥರ ಮಾಡ್ತೇನೆ, ತುಂಬ ಟೈಮ್ ಅಂತ. ಆದರೆ ಪೂರ ಸ್ಟಾರ್ಟಿಂಗ್ ಮಿನಿಮಮ್ 30,000 ನಮಗೆ 30,000 ಒಂಜಿ ಒಯ್ಕ್ ಇಂಚಿನ ಕೊಡೋದು. ಡೀಸೆಲ್ ಬ್ರ್ಯಾಂಡ್ ಚಾನಲ್ ಪೂರ 1 ಲಕ್ಷ ಅಂದ ಅವೇ. ಇಲ್ಲಿ ಬರೀ ನಡೆದು ಸಾಕಾಗಿ ಹೋಗ್ತಿದೆ, ಅಷ್ಟು ಫ್ಲೋರ್ಸ್ ಇದೆ. ಎಲ್ಲ ನೋಡ್ತಾನೆ ಇರಬೇಕಂತ ಆಗ್ತದೆ. ಆ ಥರ ಡಿಸ್ಪ್ಲೇ ಅಂತೂ ಎಲ್ಲನೂ ಚೆನ್ನಾಗಿ ಹಾಕಿಡ್ತಾರೆ. ಶೂಸಿಂದ ಬ್ಯಾಗ್ ಎಲ್ಲ ತುಂಬ ಚೆನ್ನಾಗಿದೆ. ಯಾವುದು ನೋಡಿದ್ ಬೇಡ ಅಂತ ಆಗಲ್ಲ. ಬಟ್ ನಡೆದು ಇಲ್ಲಿ ಟಯರ್ಡ್ ಆಗಿರ್ತದೆ ಮೇಲೆ ಇಲ್ಲ ಅಂದರೆ ನೋಡ್ತಾ ಇರಬೇಕು ಅಂತ ಅನಿಸ್ತದೆ. ಆ ರೀಸನಿಗೆ ಇಲ್ಲಾಂದರೆ ಲಿಫ್ಟಲ್ಲಿ ಹೋಗ್ಬೋದು, ಆ ಥರ ಏನಿಲ್ಲ. ಬಟ್ ನಾವು ಈ ಕಡೆಯಿಂದನೇ ನೋಡ್ತಾ ಹೋಗ್ತೀವಿ. ಫೈನಲಿ ಮೂವಿ ಹತ್ರ ರೀಚ್ ಆಗ್ತಿದ್ರೆ ಐನಾಕ್ಸ್ಗೆ ಬಂದ್ವಿ. ಇವಾಗ ರೆಕಾರ್ಡಿಂಗ್ ಯಾವುದಿಲ್ಲ. ನಾವು ಇವತ್ತು ವೀಕ್ ಡೇಸ್ ಥರ್ಸ್ಡೇ ಆಗಿರೋದ್ರಿಂದ ಜನ ಅಂತೂ ತುಂಬಾ ಕಡಿಮೆ ಇದೆ. ಒಂದು ಥಿಯೇಟ್ರ್ ಒಳಗಡೆನೂ ಹಬ್ಬ ಅಂದರೂ ಒಂದು 10 ಜನ ಇರ್ಬೋದು, ಅದಕ್ಕಿಂತ ಜಾಸ್ತಿ ಬರಲ್ಲ. ಸೊ ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ. ಅದಕ್ಕಿಂತ ಮೇಲೆ ಏನಂದರೆ ಮಕ್ಕಳು ಸ್ಕೂಲಿಂದ ಬರೋ ಮುಂಚೆ ಮನೇಲಿ ಇರಬೇಕು. ಆ ರೀಸನಿಗೆ ಬೇಗ 12:10 ಇದ್ದು ಶೋಗೆ ಬಂದಿರೋದು. ಬಟ್ ಪ್ಲೇಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಜನ ಬೇರೆ ಕಡಿಮೆ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಯಾರು ಈ ಹುಡುಗಿ? ಚಾರ್ವಿ ಅಂತ. ಆದ್ರೆ ಅವ್ರ ಹೆಸರು ಚಾರ್ವಿ ಅಲ್ಲ. ಅದು ಚೆನ್ನಾಗಿದೆ. ಥ್ರಿಲ್ಲರ್ ಮೂವಿ ಅದು, ಅದಕ್ಕೆ ಬರ್ಬೇಕು. ಯಾರಿಲ್ಲ, ನಾವೊಂದು 4 ಜನ ಇದೆ. ನಾವಿಬ್ರು, ಅವರಿಬ್ರು ಅಷ್ಟೇ. ಮೂವಿ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು.
ಮುಳ್ಳು ಹೊಡೆದು ಇನ್ನೊಂದು ಸೆನ್ಸ್ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಇಷ್ಟ ಆಯಿತು. ಬಟ್ ತುಂಬ ಫೈಟ್ಸ್ ಇತ್ತಂತೆ, ಅದೊಂದು ಬಿಟ್ಟು ಬಾಕಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಂದ್ಸಲ ಬಂದು ನೋಡಿ. ಹೇಗಿತ್ತು ಜನ ಮೂವಿ? ಪರವಾಗಿಲ್ಲ, ನನಗೆ ನಿದ್ರೆ ನನಗೆ ಚೆನ್ನಾಗಿತ್ತಪ್ಪ. ಪರವಾಗಿಲ್ಲ, ನಾನು ಲಾಸ್ಟಿಗೆ ಒಂಚೂರು ಇದೆ, ಬಟ್ ತುಂಬ ಫೈಟ್ ಇದ್ರಿಂದ. ಬಟ್ ಇಲ್ಲ ಅಂದರೆ ಓವರ್ ಆಲ್ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಹಾಗೆ ಈ ವಿಡಿಯೋ ನೋಡಿದವರು ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಯಾವುದೆಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್. ಬಾಯ್ ಬಾಯ್.